ನವೀನ, ನಮ್ಮಮ್ಮ ಸತ್ತಾಗ್ಲೂ ಅಳ್ಳಿಲ್ಲ ನನ್ನ ತಮ್ಮ. ಅಂತ ಕಲ್ಲು ಹೃದಯ ಒಂದು. ಆ ಕಲ್ಲು ಹೃದಯನ ಕ್ರಾಕ್ ಮಾಡ್ಬಿಟ್ಟಿಯಲ್ಲ ಇವತ್ತು. ಈ ಕ್ಷಣದಿಂದ ನೀ ನನ್ ಮಗನೂ ಅಲ್ಲ, ನಾನ್ ನಿನ್ನ ಅಪ್ಪನೂ ಅಲ್ಲ. ಆ ಮ್ಯಾಟರ್ನ ತಾವ್ ಹೇಳ್ಬಾರ್ದು, ನಮ್ಮ ಮಮ್ಮಿ ಹೇಳ್ಬೇಕು. ಯು ಕಂಟಿನ್ಯೂ. ಸಿನಿಮಾದಲ್ಲಿ ತೋರ್ಸೋ ಮಮ್ಮಿನೇ ಬೇರೆ, ರಿಯಲ್ ಅಮ್ಮನೇ ಬೇರೆ. ಎಸ್ ಏನೋ ಇದು? ₹1 ಕಾಯಿನ್. ನಮ್ ಚಿಕ್ಕಪ್ಪ ಅವರು ಬಾರಿ ಸೀರಿಯಸ್ ಆಗಿದ್ದಾರೆ. ಅಕಸ್ಮಾತ್ ಅವ್ರೇನಾದ್ರು ಟಿಕೆಟ್ ತಗೊಂಡು ನನ್ನ ಹೆಸರಲ್ಲಿ ಅವ್ರ ಹಣೆ ಮೇಲೆ ಇದನ್ನ ಇಟ್ಬಿಡಿ. ಓಕೆ? ಅನಾಥ ಮಗುವಾದೆ ನಾನು, ಮಮ್ಮಿಯೂ ಡ್ಯಾಡಿಯೂ ಇಲ್ಲ. ಬೆಗರ್ಸ್ಗೆ ಕಿಂಗಾದೆ ನಾನು. ಇಲ್ಲೆಲ್ಲೋ ಬಂದು ಅಡ್ಕಾಯಿಸ್ಕೊಂಡ್ಬಿಡ್ತಲ್ಲ ಈ ಕವನ. ಏ ಸೋನು, ಬಾ ಇಲ್ಲಿ. ಆಹಾ, ಬಾ ಕುತ್ಕೋ. ಇದೆಲ್ಲ ನೀನ್ ಸ್ಕೂಲ್ಗೆ ಎತ್ಕೊಂಡು ಹೋಗ್ತಾರ ಬುಕ್ಸಾ? ನಾವೆಲ್ಲ ಕಾಲೇಜ್ಗೆ ಹೋಗ್ಬೇಕಾದ್ರೆ ಹಿಂದ್ಗಡೆ ಒಂದ್ ನೋಟ್ ಬುಕ್ ಸಿಕ್ಸ್ಕೊಂಡು ಹೋಗ್ತಾ ಇದ್ವಿ. ಈಗ ಚಿಕ್ಕಪ್ಪ ಒಂದ್ ಕವನ ಬರ್ದಿದ್ದೀನಿ, ಕೇಳಿಸ್ಕೊಂಡು ಹೋಗ್ಬೇಕು, ಸರಿನಾ? ಸರಿ ಚಿಕ್ಕಪ್ಪ. ಅಮ್ಮ ಬರ್ಲಾ? ಆಫೀಸ್ಗೆ ಟೈಮ್ ಆಯ್ತು. ರೀ ಗಾಡಿ ಕೀ. ಓ ಥ್ಯಾಂಕ್ ಯು. ಗಣೇಶ ಬರ್ಲೇನೋ? ಏ ಬ್ರದರ್, ವೇಟ್. ನಾನೊಂದ್ ಕವನ ಬರ್ದಿದ್ದೀನಿ, ಅದನ್ನ ಫುಲ್ ಫ್ಯಾಮಿಲಿ ಕೇಳ್ಬೇಕು, ಇನ್ಕ್ಲೂಡಿಂಗ್ ಅಮರ ಪಿತಾಜಿ ಲಂಬು ನಾಗೇಶ್. ಬುಲಾವ್. ಬಂದೇ ಬಿಟ್ಟ ಡಬ್ಬಾ ಫೆಲೋ. ಕೋಳಿ ಚಿಕನ್ ತಿನ್ನಲ್ಲ, ಕುರಿ ಮಟನ್ ತಿನ್ನಲ್ಲ. ಕೋಳಿ ಚಿಕನ್ ತಿನ್ನಲ್ಲ, ಕುರಿ ಮಟನ್ ತಿನ್ನಲ್ಲ. ಹಸು ಹಾಲ್ ಕುಡಿಯಲ್ಲ, ಬಾಳೆಹಣ್ಣು ಸಿಪ್ಪೆ ಜಾರ್ ಬೀಳಲ್ಲ. ಏನ್ ಮಾವ ಬೆಳಗ್ಗೆ ಬೈತಾ ಇದೀರಲ್ಲ? ಮತ್ತಿನ್ನೇನಮ್ಮ, ಹಿಸ್ಟ್ರಿನಲ್ಲಿ ಫೇಲ್ ಆಗಿದ್ದಾನೆ, ಓದಿ ಪಾಸ್ ಮಾಡೋ ಅಂದ್ರೆ ಇಲ್ಲಿ ಯಾವ್ದೋ ಕತೆ ಹೊಡಿತಾ ಕೂತಿದಾನಲ್ಲ. ಜನ ಎರಡು ತರ ಇರ್ತಾರಮ್ಮ, ಹಿಸ್ಟ್ರಿ ಕ್ರಿಯೇಟ್ ಮಾಡೋರು, ಹಿಸ್ಟ್ರಿ ಓದೋರು. ನಾವು ಹಿಸ್ಟ್ರಿ ಕ್ರಿಯೇಟ್ ಮಾಡೋರು. ಲೇ ದಡ್ಡ, 6 ಸಬ್ಜೆಕ್ಟ್ ನ ಪಾಸ್ ಮಾಡಕ್ಕೆ ನಿನ್ನ ಕೈಯಲ್ಲಿ ಯೋಗ್ಯತೆ ಇಲ್ಲ, ಹಿಸ್ಟರಿ ಕ್ರಿಯೇಟ್ ಮಾಡ್ತಾನಂತೆ. ಹಿಸ್ಟರಿನ 6 ರೋಜಾ ಹೂ ಕೀಳ್ಬೇಕಾದ್ರೆ ಒಂದು ರೋಜಾ ಹೂ ಮುಳ್ಳು ಚುಚ್ಚುತ್ತೆ. ಹಂಗೆ 6 ಸಬ್ಜೆಕ್ಟ್ ಎಕ್ಸಾಮ್ ಬರೀಬೇಕಾದ್ರೆ ಯಾವ್ದೋ ಒಂದು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತೀವಿ. ವಿದ್ಯಾರ್ಥಿಗಳ ಜೀವನದಲ್ಲಿ ಇದೆಲ್ಲ ಸಹಜನಮ್ಮ. ನೋಡೆ, ಎಂತ ದರಿದ್ರದವನ್ ಹೆತ್ತಿದೀಯ. ಅವಮಾನ, ನನ್ನ ಕರ್ಮ. ಇವನು ನನ್ನ ಮಗ ಅನ್ನೋದೇ ಡೌಟು. ಈ ಡೌಟ್ ನನಗೆ ತುಂಬಾ ವರ್ಷದಿಂದ ಇದೆ. ನನ್ನನ್ನ ನಿಮ್ ಮಗ ಅಂತ ಹೇಳ್ಕೊಳಕ್ಕೆ ನಿಮ್ಗೆ ಅವಮಾನ, ನಿಮ್ಮನ್ನ ನಮ್ಮ ಅಪ್ಪ ಅಂತ ಹೇಳ್ಕೊಳಕ್ಕೆ ನನಗೆ ಅನುಮಾನ. ನೀನ್ 6 ಮುಕ್ಕಾಲಡಿ, ನಾನ್ 5 ಕಾಲಡಿ. ಐಟೇ ಮ್ಯಾಚ್ ಆಗ್ತಾ ಇಲ್ಲ, ಹೆಂಗಯ್ಯ ನೀನ್ ನಮ್ಮಪ್ಪ? ಅಷ್ಟೇ ಯಾಕೆ, ನನ್ ಕಲರ್ ನೋಡು, ನಿನ್ ಕಲರ್ ನೋಡು. ಏಯ್, ಬ್ಲ್ಯಾಕ್ ಆಯ್ತು. ಏನೋ ನಾನ್ ನಮ್ಮಮ್ಮನ ಐಟು ಕಲರ್ ಇದೀನಿ ಅಂತ ಒಪ್ಕೋಬೇಕಷ್ಟೇ. ಅದು ಅಲ್ದೆ ನಮ್ಮಮ್ಮ ಪತಿವ್ರತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಿನ್ನ ನಮ್ಮಪ್ಪ ಅಂತ ಒಪ್ಕೊಂಡಿದೀನಿ, ಗೊತ್ತಾ? ಹಂಗಲ್ಲ ಹೇಳ್ಬಾರ್ದು ಗಣೇಶ. ಸಾಕು ನಿಲ್ಸೆ. ಇನ್ ಮೇಲೆ ಮಾತಾಡೋದಕ್ಕೆ ಅವನು ಈ ಮನೆಯಲ್ಲಿ ಎಲ್ಲ ಇರ್ತಾನೆ. ₹1 ಸಂಪಾದನೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲ, ತಲೆ ಎಲ್ಲ ಮಾತಾಡ್ತಾನೆ. ಮಿಸ್ಟರ್ ಲಂಬು ನಾಗೇಶ್, ಅನ್ಯಾಯವಾಗಿ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟೆ ಅಲ್ಲ. 1 ವಾರ ಬಿಟ್ಕೊಂಡು ಫೋನ್ ಹಾಕ್ತೀನಿ. ಇದೇ ಕೊಳೆ ಲುಂಗಿನ ಒಗ್ದು ಐರನ್ ಮಾಡಿ ಉಟ್ಕೊಂಡು ಕಾಲ್ ಸಡ್ಲಾ ಮಾಡ್ಕೊಂಡು ಹಿಂಗ್ ಕೂತ್ಕೋ. ಗೋಣಿ ಚೀಲ ತುಂಬಾ ದುಡ್ಡು ತಂದು ಸುರಿತೀನಿ. ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂದ್ರೆ ಮದರ್ ಸೆಂಟಿಮೆಂಟ್ ಇರ್ಬೇಕು ಅಮ್ಮ. ಅಲ್ಲಿಂದಾನೆ ಲಂಬು ನಾಗೇಶ್ ಇಲ್ದಾರ ಅವಾಗ ಒಂದ್ ಮಿಸ್ ಕಾಲ್ ಹಾಕು, ಬಂದು ಸ್ನಾನ ತಿಂಡಿ ಮುಗಿಸ್ಕೊಂಡು ಹೋಗ್ತೀನಿ. ಬರಲ್ಲ? ನಮಗೂ ರೋಷ ಇದೆಯಮ್ಮ, ಬರ್ತೀನಿ. 1 ವಾರ ಲಂಬು, ನಮಗೂ ರೋಷ ಇದೆಯಮ್ಮ. ಇಲ್ಲ ಮಗ, ಒಂದ್ ಜೋಕ್ ಕೇಳ್ತೀನ, ಬಿದ್ದು ಬಿದ್ದು ನಗ್ತೀರಾ. ನಾನು ಮಗನೇ 20 ಫ್ಲೋರ್ ಸೈಟ್ ಅಲ್ಲಿ ಇದೀವಿ, ಬಿದ್ದು ಬಿದ್ದು ನಗೋ ಜೋಕ್ ಬೇಕಾ? ನಿಮ್ಮನ್ನೆಲ್ಲ ಮನೆಯಿಂದ ಉಗ್ದು ಆಚೆ ಓಡಿಸವ್ರೆ, ನನ್ನ ನೋಡ್ರೆ ಗ್ಯಾರೇಜ್ ಓನರ್ ರೀಚ್ ಓಡಿಸವ್ನೆ. ನಿನ್ ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ ನಿನ್ಗೆ? ಸೀರಿಯಸ್ನೆಸ್ ಯಾಕೋಬೇಕು? ವಾಸುಗೆ ಕೆಲಸ ಸಿಕ್ಕಿದೆ, 75,000 ರೂಪಾಯಿ ಸಂಬಳ, 50,000 ರೂಪಾಯಿ ಮನೆ ಕೊಟ್ರು, ಇನ್ 25,000 ರೂಪಾಯಿ ನಮ್ಮನ್ನೆಲ್ಲ ಮಕ್ಳು ನೋಡ್ಕೊಂತಾನೆ. ವಾಸು ಕೆಲಸ ಸಿಕ್ಕಿರೋದೇ. ಲೋ, ಇಲ್ಲಿದ್ದೀರೇನ್ರು? ಎಲ್ಲೆಲ್ಲೋ ಹುಡುಕ್ದೆ. ಏಯ್, ಅಲ್ಲಿ ನೋಡ್ರು, ವಾಸು ಫ್ರೆಂಡ್ ಅಲ್ಲ ಕಣೋ, ತಾಯಿ ಕಣ್ರು. ಮಕ್ಳಿಗೆ ಏನ್ ಬೇಕು ಅಂತ ಕೇಳ್ದೇನೆ ಅವ್ನಿಗೆ ಗೊತ್ತಾಗುತ್ತೆ ನೋಡ್ರು. ಲೆಗ್ ಪೀಸ್ ಜೊತೆ ಬಿರಿಯಾನಿ, ಬೀರ್ ಜೊತೆ ಚಿಪ್ಸ್, ಡೈನಿಂಗ್ ಟೇಬಲ್ ಪೀಸ್. ಮಗ, ಯಾಕೋ ಹಿಂಗ್ ಕುಡಿತಾ ಇದ್ಯಾ? ಕೆಲ್ಸ ಹೋಯ್ತ್ಕೊಂಡ್ರು. ಏಯ್, ಏನ್ರು ಇದಕ್ಕಿದ್ದಂಗ್ ಕತ್ಲಾಗೋಯ್ತು? ಮಧ್ಯಾಹ್ನ ಕಣ ಇವಾಗ್ಲೇ. ಹೌದಾ ಅಮ್ಮ? ಕಂದ, ಫ್ರೆಂಡ್ಸ್ ವಾಸು
ನೀನ್ ಹೇಳಿದ್ದೆಲ್ಲ ಬರೀ ಸುಳ್ಳು ಅಂತ ಹೇಳ್ಬಿಡಮ್ಮ. ಏಯ್ ನೀನ್ ನಂಬ್ಕೊಂಡ್ 3 ಫ್ಯಾಮಿಲಿ ಇದೆ ಕಣ ಇಲ್ಲಿ. ಏನೋ ಮಾತಾಡ್ತಿದ್ಯಾ ನೀನು? ಅಮೆರಿಕಾದವರು ಇಂಡಿಯಾದಲ್ಲಿ ಕಮ್ಮಿ ಸ್ಯಾಲರಿಗೆ ಜನ ಸಿಗ್ತಾರೆ ಅಂತ ಕೆಲಸ ಕೊಡ್ತಾ ಇದ್ರು. ಆದ್ರೆ ಒಬಾಮಾ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ ಮಗ. ಅಯ್ಯ ಅವನ ಮಗಳನ್ನ ಇಂಡಿಯಾ ಸಾಫ್ಟ್ವೇರ್ ಹುಡುಗ ಡವಡಿಯಾ. ಹಾಗಾದ್ರೆ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡೋರ್ ಗತಿ? ಪಾನಿಪುರಿ ಮಸಾಲ್ ಪುರಿ ಬೇಲ್ಪುರಿ ಅಂಗಡಿ ಇಟ್ಕೊಂಡು ಕೂತ್ಕೋಬೇಕಷ್ಟೇ. ಥೋತ್ತರೆ ಕುಡ್ದಿದ್ದಲ್ಲ ಹಿಡಿದುತ್ತಲ್ಲ ಗುರು. ಏನಯ್ಯ ಮಾಡೋದು ಇವಾಗ? ಇನ್ನೇನ್ ಮಾಡೋದು, ಕೆಲಸ ಹುಡ್ಕೋದು. ಡಿಕ್ಕಿ ಸೌಸ್ಕೊಂಡ್ ಸಂಪಾದನೆ ಮಾಡಿದ್ರು ತಿಂಗಳ 5,000 ಸಂಪಾದನೆ ಮಾಡಕ್ಕಾಗದು. ಅಂತ ಕ್ವಾಲಿಫಿಕೇಶನ್ ನಮ್ದು. ಈ ದರಿದ್ರ ದೂರಲ್ಲಿ ನೀ ಎತ್ತಾಗ ಸಂಪಾದನೆ ಮಾಡ್ತೀನಿ ಅಂತ ಅನ್ಕೊಂಡವನು ಕೆಂಗೇರಿ ದೊಡ್ಡ ಮೇರಲ್ಲಿ ಬಿದ್ದು ಸಾಯ್ಬೇಕಾಗುತ್ತೆ ಅಷ್ಟೇ. ಈಗೇನೋ ಮಾಡೋದು? ಚೈನ್ ಸ್ನ್ಯಾಚಿಂಗ್, ಚೀಟಿಂಗ್, ಇದೆರಡೇ ನಮ್ಗಿರೋ ದಾರಿ. ಬಿಸಿ ಇಡ್ಲಿ ತಿನ್ನಕ್ ಎದ್ರುಕೊಂತ ನೀವ್ನು ಇನ್ ಚೈನ್ ಸ್ನ್ಯಾಚಿಂಗು ಚೀಟಿಂಗ್ ಮಾಡ್ತಾನ? ಹಲೋ, ಇಲ್ಲಿರೋದು ಹಾರ್ಟ್ ಅಲ್ಲಮ್ಮ, ಮೀಟ್ರು. ಹಾಗಂತ ಕಳ್ತನ ಮಾಡಕ್ ತಯಾರಿಲ್ಲ ನಾನು. ಎದ್ರಕಂಡ್ರೆ ಏನು ಪ್ರಯೋಜನ ಇಲ್ಲ. ನಾನ್ ಹೇಳೋದ್ ಅರ್ಥ ಮಾಡ್ಕೋ. ಜಿಂಕೆ ಆದ್ರೆ ಹುಲಿಗಿಂತ ಫಾಸ್ಟ್ ಆಗಿ ಓಡ್ಬೇಕು, ಇಲ್ಲ ಅಂದ್ರೆ ಬದುಕಕ್ಕೆ ಆಗಲ್ಲ. ಹುಲಿ ಆದ್ರೆ ಜಿಂಕೆಕಿನ್ನ ಫಾಸ್ಟ್ ಆಗಿ ಓಡ್ಬೇಕು, ಇಲ್ಲ ಅಂದ್ರೆ ಭೂವ ಸಿಗಕ್ಕಿಲ್ಲ, ಸತ್ತೋಯ್ತದೆ. ಕಾನೂನು ಅನ್ನೋದು ಜೇಡ್ರು ಬಲ್ಲೆ ಇದ್ದಂಗೆ. ಇದ್ರಲ್ಲಿ ಸಿಗಾಕೊಳ್ಳೋದು ನೊಣ ಸೊಳ್ಳೆಗಳು ಮಾತ್ರ, ಹುಲಿಗಳಲ್ಲ. ನಾವು ಹುಲಿಗಳಾಗಣ. ಅರ್ಥ ಆಯ್ತಾ? ಇವತ್ತಿಂದ ನಾವೆಲ್ಲ ಕ್ರಿಮಿನಲ್ಸ್. ಯಾವುದೇ ಫಿಲಂ ಅಲ್ಲಿ ಮ್ಯೂಸಿಕ್ ಬಿಲ್ಡಪ್ ಇಲ್ದೇನೆ ಯಾವ ಹೀರೋನು ವಿಲನ್ ಒಂದು ಸ್ಟೆಪ್ ಮುಂದೆ ಇಟ್ಟಿಲ್ಲ. ಬಿಲ್ಡಪ್ ಸ್ಟಾರ್ಟ್. ಸ್ಮೋಕಿಂಗ್ is injurious to health. No fire, only cigarette. Sensor advice. Come on. ಏನೇ ಕಳ್ತನ ಮಾಡಿದ್ರು 10% ನಿನ್ಗೆ, 10% ಪೊಲೀಸವ್ರಿಗೆ. ನಮ್ಮನ್ನೆಲ್ಲ ದೊಡ್ಡ ಡಕಾತ್ರು ಮಾಡ್ಬೇಡಪ್ಪ. ಲವ್, ಇದನ್ನೆಲ್ಲ ದೇವ್ರ ಹತ್ರ ಕೇಳ್ತಾರೆ. ನಾವು ತಿರುಪ್ತಿ ಉಂಡಿಲಿ ಅರ್ಧ ಉಂಡಿ ಕಾಸು ನಮ್ಮಂತವ್ರದೇ ಇರೋದು. ಸರಿ, ಅಲ್ಲಿ ನೋಡಿ. ಮನೆಗ್ ಬರೋ ಅಷ್ಟರಲ್ಲಿ ತಲೆ ಮಾಂಸ ರೆಡಿ ಇರ್ಬೇಕು, ಇಲ್ಲ ಅಂದ್ರೆ ತಲೆ ಮೇಲೆ ಹೊಡಿತೀನಿ ಹುಷಾರ್. ಅಯ್ಯೋ ಅಯ್ಯೋ ಅಯ್ಯೋ, ಅವ್ನ್ ಕೈಯಲ್ಲಿರೋ ಬ್ರೇಸ್ಲೆಟ್ ಉಂಗ್ರ ಮುಂಡಾಯಿಸಿದ್ರೆ ಸಾಕು 1.5 ಲಕ್ಷ ಕ್ಯಾಶ್ ಸಿಗುತ್ತೆ. ಎಲ್ಲಾರು ಇಲ್ಲೇ ರೀ, ಕೌಂಟ್ ಚಾಕೊಂಡ್ ಬರ್ತೀನಿ. ನಿನ್ ಕೈ ಏನಾಗುತ್ತೆ? ಅಣ್ಣ ಲೆಂತ್ ಕಮ್ಮಿ, ನಮ್ಮ ಸ್ಟ್ರೆಂತ್ ಜಾಸ್ತಿ. ಇಲ್ಲ, ಕೆಲ್ಸ ಕಮ್ಮಿ, ಮಾತ್ ಜಾಸ್ತಿ. ಓ, ತಾವೇನ್ ಕಿಸಿತೀರಾ ಈ ಕಡೆ? ಓಕೆ ಮಗ ನಡಿಯಾ. ಯಾರು ನೋಡ್ಗಿಡ್ಯಾರು ಕಚ್ಚಿಪ್ ಕಟ್ಕೋಣ ಕಣ. ಅದಕ್ಕೆ ಕಣ ನೀನ್ ಎಜುಕೇಟೆಡ್ ಅನ್ನೋದು. ಮಗ ಕಚ್ಚಿಪ್ ಕೊಡ. ನಾವ್ ಅಷ್ಟೊಂದ್ ಕ್ಲೀನ್ ಇಲ್ಲ. ನೀನಾರು ಕೊಡ. ಜಸ್ಟ್ ಮಿನಿಟ್, ಟಿಕೆಟ್. ಅದ್ರ ಜೊತೆಗೆ 45 ರೆಡಿ ಮಾಡಿಡು. ಅರ್ಥ ಆಯ್ತಾ ಹೇಳಿದ್ದು? ಇಲ್ಲ ಮಗ, ಅವಂದು ಕೈಯೆಲ್ಲ ಕಣೋ, ಅದು ಸ್ಟೇರಿಂಗು. ಅಯ್ಯೋ, ಅವನಜ್ಜಿ ಕಾಲೆಲ್ಲ ಬರೋದು ಸ್ಟೆಪ್ನಿ. ಡೈಮಂಡ್ ರಿಂಗ್ ಚಾಚಿಟ, ಕಪ್ಪಾಲಿ ಉಂಗ್ರ ತೇಜಿಟ, ರಾಸಿ ಉಂಗ್ರ ಕೆಟ್ಟಿಟ. ಅಯ್ಯೋ, ಇದ್ಯಾವ್ದು ಗೊತ್ತಾಯಿಲ್ಲ. ಅಕ್ಕ ಹೋಲ್ಸೇಲ್ ಆಗಿ ಹೋಗಿ ಇಲ್ಲಿ ಎಸ್ಕೊಬಿಡಿ. ಮಗ ಗಾಡಿ ಎತ್ತೋ, ಎಸ್ಕೇಪಾಗಣ. ಹಬ್ಬ ಮಾಡಕ್ ಬಿಡ್ತಾರ ಕಣೋ.